ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಆ್ಯಕ್ಚುಲಿ ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ನನ್ನ ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ, ಮಾರ್ನಿಂಗಿಂದ ಈವ್ನಿಂಗು ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆ, ಹಾಗೆ ಒಂದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆ ಗೈಸ್, ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವ ಎಲ್ಲ ನ್ಯೂ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಆಗ ನೀವೇ ನನ್ನ ವೀಡಿಯೋನ ಫಸ್ಟ್ ನೋಡ್ಬೋದು. ಓಕೆ, ನಾನಿವತ್ತು ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಕೆಲಸ ಬಂದು ಅಜ್ಜಿ ನಾನು ಎದ್ದೋಳಷ್ಟರಲ್ಲಿ ಟೀ ಎಲ್ಲ ಮಾಡಿರ್ತಾರೆ. ನೆಕ್ಸ್ಟ್ ನನ್ನ ಕೆಲಸ ಬಂದು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಡೋದು. ಆ್ಯಕ್ಚುಲಿ ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಫುಲ್ ಡೇ ಯಾವ ರೀತಿ ಇತ್ತು, ನಾನು ವರ್ಕ್ ಹೋಗಿಲ್ಲ ಅಂದರೆ ಮನೇಲಿ ಯಾವ ರೀತಿ ನನ್ನ ರೂಟೀನ್ನ ಫಾಲೋ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನಗೆ ತುಂಬಾ ಇಷ್ಟ ಈ ಥರ ರಂಗೋಲಿ ಅಂದರೆ. ಅಷ್ಟು ನನಗೆ ಚಿಕ್ಕೆ ಎಲ್ಲ ಇಟ್ಟು ಬರಲ್ಲ. ಆಲ್ಮೋಸ್ಟ್ ಈ ಥರ ನಮ್ಮ ಅಜ್ಜಿ ಒಬ್ಬರಿದ್ದು, ಅವ್ರು ತುಂಬ ಇದೇ ಥರ ರಂಗೋಲಿನ ಹಾಕ್ತಿದ್ದಿದ್ದು, ಲೈನ್ ಎಲ್ಲ ಎಳೆದು ಆ ಥರ. ನಾನು ಈ ರಂಗೋಲಿ ಇನ್ಸ್ಪಿರೇಷನ್ ಬಂದು ನಮ್ಮ ಮನೆ ಆಪೋಸಿಟ್ ಒಬ್ಬರು ಆಂಟಿ ಇದ್ದಾರೆ. ಅವ್ರು ತುಂಬಾ ಚೆನ್ನಾಗಿ ಹಾಕ್ತಾರೆ ಈ ಥರ ರಂಗೋಲಿಗಳೆಲ್ಲ. ಅವ್ರದ್ದನ್ನು ನೋಡಿ ನಾನು ಇನ್ಸ್ಪೈರ್ ಆಗಿ ನಾನು ನಮ್ಮ ಮನೆ ಹತ್ರ ಹಾಕ್ತಾಯಿದ್ದೆ. ರೋಡಲ್ಲೆಲ್ಲ ಹಾಕಿದ್ರಂತೂ ಇನ್ನೂ ಚಂದವಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು, ಒಂದು ಲಾಸ್ಟ್ ಲುಕ್ನ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಕೂಡ ಇರುತ್ತೆ, ಬೇಗ ಬೇಗ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ಇದಕ್ಕೆ ಕೆಮ್ಮಣ್ಣೆಲ್ಲ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಫೈನಲ್ ಲುಕ್ ಯಾವ ರೀತಿ ಬಂದಿದೆ ಅಂತ ರಂಗೋಲಿ. ನಿಮ್ಗೆ ಏನಾದರೂ ರಂಗೋಲಿ ವೀಡಿಯೋಸ್ ಬೇಕಿದೆ ನನಗೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ. ನಾನು ನಮ್ಮನೆ ಹತ್ರನೇ ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಚೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದು ಒಳಗಡೆ ಮನೆಯೆಲ್ಲ ಗುಡಿಸಿ ಒರೆಸ್ಬೇಕು. ಆ್ಯಕ್ಚುಲಿ ನಾವು ಬಂದು ವೀಕ್ಲಿ 3 ಟೈಮ್ಸ್ ಒರೆಸ್ತೀವಿ ಅಷ್ಟೇ. ಯಾಕಂದರೆ ದಿನ ಒರ್ಸೋಕ್ಕಾಗಲ್ಲ, ತುಂಬ ಸ್ವಲ್ಪ ದೊಡ್ಡ ಮನೆ, ಅದಕ್ಕೋಸ್ಕರ ನನ್ನ ಕೈಲಂತೂ ಆಗೋಲ್ಲ. ಒಂದೊಂದು ಸಾರಿ ನಮ್ಮ ಹಸ್ಬೆಂಡೇ ಹೆಲ್ಪ್ ಮಾಡ್ತಾರೆ. ಒಂದೊಂದು ಸಲ ಅವ್ರು ಟೆಂಪಲ್ಗೆ ಏನಾದರೂ ಹೋಗ್ಬೇಕಾದ್ರೆ ನಾನೇ ಒರೆಸ್ಕೋತೀನಿ. ಬೇಗ ಬೇಗ ಮನೆಯೆಲ್ಲ ಒರೆಸ್ಬಿಟ್ಟು ಆಲ್ರೆಡಿ 9:30 ಏನೋ ಆಗಿಬಿಟ್ಟಿತ್ತು. ಬ್ರೇಕ್ಫಾಸ್ಟ್ ಕೂಡ ಇನ್ನೂ ಮಾಡಿರಲಿಲ್ಲ. ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿದರು. ಮೊದಲೇ ರವೆ ಎಲ್ಲ ಹುರಿದಿಟ್ಟಿದ್ದೆ, ಇನ್ನೆಷ್ಟು ಒಂದು 5 ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ಫಸ್ಟ್ ಈ ಕೆಲಸ ಎಲ್ಲ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೋತಾ ಇದ್ದೆ. ಆ್ಯಕ್ಚುಲಿ ಈ ಕೆಲಸನ ಬಿಟ್ಬಿಟ್ಟು ಒಂದೇ ಸರಿ ಅಡುಗೆ ಮಾಡೋಕ್ಕೆ ಹೋದರೆ ಮತ್ತೆ ಈ ಕೆಲಸ ಎಲ್ಲ ಮಾಡೋಕ್ಕೆ ಮೂಡೇ ಬರೋಲ್ಲ. ಕಸ ಗುಡಿಸು, ಮನೆ ಒರೆಸು, ಡಿಲೇ ಆಗ್ತಾನೆ ಇರುತ್ತೆ. ಒಂದೊಂದು ಸರಿ ಅಂತೂ 11:30 12 ಆಗಿಬಿಡುತ್ತೆ. ಅದಕ್ಕೋಸ್ಕರ ಶನಿವಾರದ ಹೊತ್ತು ಮಾತ್ರ ಫಸ್ಟ್ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಆಮೇಲೆ ಕಿಚನ್ ಕಡೆಗೆ ಹೋಗ್ತೀನಿ. ಪಾಪುನ ಅಜ್ಜಿ ಇಟ್ಕೊಂಡಿರ್ತಾರೆ, ಅವಳನ್ನ ಇಟ್ಕೊಂಡು ಕೆಲಸ ಮಾಡೋದೇ ಒಂದು ದೊಡ್ಡ ಕೆಲಸ. ದೊಡ್ಡ ಟೆನ್ಷನ್ ಅಂದರೆ ಅದೇ. ಅದನ್ನು ನನಗೆ ಕಡಿಮೆ ಮಾಡೋದು ಅಜ್ಜಿ. ತುಂಬಾ ಅವಳನ್ನ ಚೆನ್ನಾಗಿ ನೋಡ್ಕೋತಾರೆ. ತುಂಬ ನಾನಷ್ಟು ನೋಡ್ಕೊಳ್ಳೋದೆಲ್ಲ ಅಜ್ಜಿನೇ ತುಂಬ ನೋಡ್ಕೊಳ್ಳೋದು. ಅವಳನ್ನ ನೋಡಿಕೊಂಡು ಮೇಂಟೈನ್ ಮಾಡೋಕ್ಕೆಲ್ಲ ಅಂತೂ ಆಗೋದೇ ಇಲ್ಲ. ಅಜ್ಜಿ ಅವಳನ್ನ ಬಿಟ್ಬಿಟ್ಟು ಎಲ್ಲೂ ಹೋಗೋದು ಇಲ್ಲ. ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಅವ್ರಿಗೆ ಗೊತ್ತು. ಯಾಕಂದರೆ ಅವಳು ಒಂದು ಕಡೆ ಇರೋದೇ ಇಲ್ಲ. ಒಂದು ಕಡೆ ಈಗಂತೂ ನಡೆಯೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ತುಂಬಾ ತೀಟಾಗಿ ಎಲ್ಲನೂ ಎಳೆಯೋದು, ಕಬೋರ್ಡ್ ಒಳಗಡೆ ಕೈ ಇಡೋದು, ಮತ್ತು ಡೋರ್ ಹಾಕೋದು, ಮತ್ತು ಬಾಗಿಲಿಂದ ಈಚೆ ಎಲ್ಲ ಹೋಗ್ಬಿಡೋದು, ಸ್ಟೆಪ್ಸ್ ಹತ್ರ ಹೋಗ್ಬಿಡೋದು ಎಲ್ಲ ಮಾಡ್ತಾ ಇರ್ತಾಳೆ. ಮನೆಯೆಲ್ಲ ಒರೆಸಿ ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕ್ಕೆ ಬಂದೆ. ಕ್ವಿಕ್ಕಾಗಿ ಯಾವುದೇ ವೆಜಿಟೇಬಲ್ಸ್ ಇಲ್ದಿರ ಉಪ್ಪಿಟ್ಟನ್ನ ಮಾಡಿದ್ದೆ. ಆ್ಯಕ್ಚುಲಿ ಮಾಮ ಅಂದರೆ ನಮ್ಮ ಹಸ್ಬೆಂಡೆಲ್ಲ ಇದ್ದರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟೆ ಮಾಡಬೇಕು. ಅವ್ರು ಪ್ಲೇನ್ ಉಪ್ಪಿಟ್ಟು ಅಂದರೆ ಅಷ್ಟು ಇಷ್ಟ ಆಗೋಲ್ಲ. ಅಜ್ಜಿ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಚಕ ಅಂತ ಈರುಳ್ಳಿ ಎಲ್ಲ ಹಚ್ಕೊಂಡು, ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡು ಫಸ್ಟು ಒಗ್ಗರಣೆಗೆ ಇಟ್ಕೊಬಿಟ್ಟಿದ್ದೆ. ಒಗ್ಗರಣೆ ಎಲ್ಲ ಸ್ವಲ್ಪ ಈರುಳ್ಳಿ ಬೇಯಿಸಲ್ಲಿ ಟೊಮೆಟೊ ಹಚ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಫಸ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಫಸ್ಟು ಫ್ರೈ ಮಾಡಿಕೊಂಡೆ. ಅದು ಬೇಯೋಷ್ಟರಲ್ಲಿ ಟೊಮೆಟೊನ ಹಚ್ಕೊಳ್ಬೋದು ಅಂದ್ಬಿಟ್ಟು ನಾನು ಅಡುಗೆ ಮಾಡಬೇಕಿದ್ರೆ ಈರುಳ್ಳಿನ ಟೊಮೆಟೊ ಏನಾದರೂ ಹಚ್ಬೇಕಂದ್ರೆ ಈರುಳ್ಳಿ ಎಲ್ಲ ಹಚ್ಬಿಟ್ಟು ಒಗ್ಗರಣೆಗೆ ಇಟ್ಬಿಡ್ತೀನಿ. ಅವಾಗ ಬೇಗ ಬೇಗ ಕೂಡ ಆಗುತ್ತೆ, ನಮ್ಮ ಕೆಲಸ ಕೂಡ ಬೇಗ ಮುಗಿಯುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆಂದ ಬಂದಿತ್ತು ಅಂತ ಹೇಳಿದ್ರೆ. ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡಬೇಕಂತ ಹೇಳಿದ್ರೆ, ಉಪ್ಪಿಟ್ಟಿಗೆ ಒಂದೇ ಒಂದು ಸ್ಪೂನು ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡಿ ನೋಡಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಆ್ಯಡ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಯಾರು ಉಪ್ಪಿಟ್ಟನ್ನ ತಿನ್ನಲ್ಲ ಅಂತಾರೋ ಅವರು ಕೂಡ ತಿಂತಾರೆ. ಆ್ಯಕ್ಚುಲಿ ನಾನು ಕೂಡ ನಮ್ಮ ಅಮ್ಮ ಮನೇಲಿರುವಾಗಂತೂ ಉಪ್ಪಿಟ್ಟು ಕಂಡ್ರೇ ಆಗ್ತಿರ್ಲಿಲ್ಲ ನನಗೆ. ಯಾಕಂದರೆ ನಮ್ಮಮ್ಮಂಗೆ ತುಂಬಾ ಇಷ್ಟ. ಯಾವಾಗ ಬೇಕೋ ಅವಾಗೆಲ್ಲ ಮಾಡಿ 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 ಇಟ್ಬಿಡೋರು. ಅದಕ್ಕೋಸ್ಕರ ನನಗೆ ಅದು ಇಷ್ಟನೇ ಆಗ್ತಿರಲಿಲ್ಲ. ಆಮೇಲೆ ನೋಡ್ತಾ ಇಲ್ಲಿ ಬಂದಮೇಲೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿ ತಿನ್ನೋದನ್ನ ಸ್ಟಾರ್ಟ್ ಮಾಡಿಕೊಂಡೆ. ಓಕೆ ಗಾಯ್ಸ್, ಇವತ್ತಿನ ರೆಸಿಪಿ ಬಂದು ಹೆಣ್ಗಾಯಿ ಬದನೆಕಾಯಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ.
ನೋಡ್ತಾ ಇರ್ಬೋದು 2 ರೀತಿ ಬದನೆಕಾಯಿ ಬರುತ್ತೆ. ಒಂದು ನಾಟಿಕಾಯಿ, ಒಂದು ಫಾರಮ್ ಕಾಯಿ ಅಂತ. ಇದು ನಾಟಿಕಾಯಿ ಅಂದ್ರವರು, ನನಗೆ ಗೊತ್ತಿಲ್ಲ. ನಾಟಿಕಾಯಿ ಇದ್ದರೆ ಕಮೆಂಟ್ ಮಾಡಿ ಇದು ಯಾವ ಕಾಯಿ ಅಂತ, ನನಗಂತೂ ಗೊತ್ತಿಲ್ಲ. ಓಕೆ, ಫಸ್ಟು ಒಂದು ಸ್ವಲ್ಪ ಅರಿಶಿನದ ಪುಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡೆ. ಅದಕ್ಕೆ ಬದನೆಕಾಯಿನೆಲ್ಲ 4 ಭಾಗ ಥರ ಕಟ್ ಮಾಡಿಕೊಂಡು ಹಾಕಿದೆ. ಅಂದರೆ ಪೀಸ್ ಮಾಡ್ಬೋದು, ಒಂದೇ ಇದರಲ್ಲಿ 4 ಭಾಗ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕೆ ನಾವು ಮಸಾಲೆಗೋಸ್ಕರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆ ಲವಂಗನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಣಲಿ ಇಲ್ಲಾಂದರೆ ಕುಕ್ಕರ್ಗೆ ಯಾವುದಾದ್ರೂ ಅಷ್ಟೇ ಚಕ್ಕೆ ಲವಂಗ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಥರ ಎಲ್ಲನೂ ಹಾಕ್ಕೊಂಡು ನೀಟಾಗೆ ಫ್ರೈ, ಅಂದರೆ ಜಾಸ್ತಿ ಏನು ಫ್ರೈ ಬೇಕಾಗಿಲ್ಲ, ಮೀಡಿಯಮ್ಮಾಗೆ ಫ್ರೈ ಮಾಡಿಕೊಂಡು ನೀಟಾಗೆ ಅದನ್ನು ರುಬ್ಕೊಳ್ಬೇಕಾಗುತ್ತೆ. ಈ ಸಾರಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬೇಸಿಗೆಗಾಲದಲ್ಲಿ ತುಂಬ ಇದು ಅನಿಸುತ್ತೆ, ಯಾಕಂದರೆ ಅದು ಎಣ್ಗಾಯಿ ಸ್ವಲ್ಪ ಹೀಟ್ ಅಲ್ವಾ, ಅದಕ್ಕೋಸ್ಕರ. ಇನ್ನೊಂದೇನೆಂದರೆ ನಂಗೆ ತುಂಬಾ ಇಷ್ಟ ಬದನೆಕಾಯಿ ಅಂದರೆ, ತುಂಬ ಇಷ್ಟಪಟ್ಟು ತಿಂತೀನಿ. ಅದಕ್ಕೋಸ್ಕರ ತುಂಬ ದಿನದಿಂದ ಅನ್ಕೋತಿದ್ದೆ ಮಾಡೋಣ ಅಂತ. ಆದರೆ ಈ ಬಿಸಿಲನ್ನು ನೋಡಿ ಯಪ್ಪ ಯಾರಿಗೆ ಬೇಕು, ಮತ್ತು ಹೀಟ್ ಏನಾದರೂ ಬಾಡಿ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಸುಮ್ಮನೆ ಡಿಲೇ ಮಾಡ್ತಿದ್ದೆ. ಹೋಗಲಿ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸರಿ ಮಾಡ್ಕೊಂಡು ತಿಂದರೆ ಏನು, ಒಂದು ಬದನೆಕಾಯಿ ತಿಂದರೆ ಎಲ್ಲ ಜಾಸ್ತಿ ಏನು ಹೀಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆಯಿತು. ಈಗ 2 ಸ್ಪೂನಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಹಿಂಗೆ ಯಾರೂ ಕಟ್ ಮಾಡ್ಕೊಬೇಡಿ, ಯಾಕಂದರೆ ಈ ಬ್ಲೇಡ್ಸ್ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ನಂಗೆ ಟೈಮ್ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಬೇಗ ಅಡುಗೆ ಮಾಡ್ಕೊಳ್ಬೇಕಿದ್ರಿಂದ ಈ ಥರ ಕಟ್ ಮಾಡ್ಕೊತಿದ್ದೀನಿ. ಆದರೂ ಸ್ವಲ್ಪ ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಓಕೆ. ತುಂಬ ದಪ್ಪ ಹಾಕ್ಕೊಬಿಟ್ರೆ ಬ್ಲೇಡ್ಸ್, ಮಿಕ್ಸಿ ಜಾರ್ದೆಲ್ಲ ಬ್ಲೇಡ್ ಹೋಗ್ಬಿಡುತ್ತೆ. ಆ್ಯಕ್ಚುಲಿ ನಾವು ಒಂದು ತಪ್ಪು ಮಾಡಿದ್ವಿ, ಈ ಬ್ಲೆಂಡರ್ನ ನಾವು ಮಿಕ್ಸಿ ಜಾರ್ ಥರನೇ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬ್ಲೆಂಡರ್ನ ತೊಗೊಬಂದ್ಬಿಟ್ವಿ. ಅದನ್ನು ಯೂಸ್ ಮಾಡೋಕ್ಕೆ ಆಗ್ತಿಲ್ಲ. ಏನಿದ್ರು ಜ್ಯೂಸಸ್ಸು, ಈ ಪೌಡರ್ಸ್ ಎಲ್ಲ ಮಾಡ್ಕೊಳಕ್ಕೆ ಓಕೆ. ಈ ಸಾಂಬಾರಿಗೆ ಖಾರ ಎಲ್ಲ ರುಬ್ಕೊಳ್ಳೋಕೆ ತುಂಬಾ ಕಷ್ಟ. ಅದು ರುಬ್ಕೊಳ್ಬೋದು, ಅಕಸ್ಮಾತ್ ಈ ಒಬ್ಬಟ್ಟೆಲ್ಲ ಮಾಡಬೇಕಾದ್ರೆ ಬೇಳೆ ಎಲ್ಲ ರುಬ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಮೊನ್ನೆ ಯುಗಾದಿ ಹಬ್ಬದಲ್ಲಂತೂ ಚೆನ್ನಾಗಿ ಬೈಸ್ಕೊಂಡಿದ್ದೀನಿ ಅಜ್ಜಿ ಹತ್ರ ಅಂತೂ. ಸುಮ್ಮನೆ ಕೆಲಸ ಇಲ್ದಿರ ಈ ಥರದ್ದೆಲ್ಲ ತೊಗೊಬಂದಿದ್ದೀರಾ ಅಂತ. ನಾನು ಆ್ಯಕ್ಚುಲಿ ಬ್ಲೆಂಡರ್ನ ತಗೊಡಿ ಅಂತ ಹೇಳ್ತಿದ್ದೆ, ಅಂದರೆ ನಾನು ಜ್ಯೂಸಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ, ಮಾರ್ನಿಂಗ್ಗೆ ಜ್ಯೂಸಸ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ, ತಗೊಡಿ ಅಂತ ಹೇಳ್ತಿದ್ದೆ ನಮ್ಮ ಹಸ್ಬೆಂಡ್ಗೆ. ಆದರೆ ಅವರು 2 ಕಾಸನ್ನ ಒಂದಕ್ಕೆ ಹಾಕಿಬಿಟ್ಟು ಇದನ್ನು ತೊಗೊಬಂದಿದ್ದಾರೆ. ಆದರೆ ಚೆನ್ನಾಗಿದೆ ಇದೆಲ್ಲ, ಆದರೆ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಈ ತೆಂಗಿನ ತುರಿಗೆ 1.5 ಸ್ಪೂನಷ್ಟು ಕಡಲೆಪಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಕಡಲೆಪಪ್ಪನ್ನ ಆ್ಯಡ್ ಮಾಡೋದು ಟೇಸ್ಟ್ಗೆ ಇನ್ನೊಂದು ತಿಕ್ನೆಸ್ ಬರಲಿ, ಗಟ್ಟಿ ಸಾಂಬಾರು ಗಟ್ಟಿ ಆಗಲಿ ಅಂತ. ಹಾಗೆ ಇದಕ್ಕೆ 1 ಚಮಚದಷ್ಟು ಏನಂತಾರೆ ಗಸಗಸೆನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಇದು ಕೂಡ ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಈ ಚಿಕನ್ ಎಲ್ಲ ಸಾಂಬಾರಿಗೂ ಹಾಕ್ಕೊಳ್ಬೋದು. ಎಂಥ ಮಸಾಲೆ ಸಾಂಬಾರಿಗೆ ಅಂತಲ್ಲ, ಹುಳಿ ಸಾಂಬಾರಿಗೆ, ಎಂಥ ಬಸ್ಸಾರಿಗೆ ಒಂದಕ್ಕೆ ಹಾಕೋಕ್ಕಾಗಲ್ಲ ಅನ್ಸುತ್ತಷ್ಟೇ. ಇದೆಲ್ಲದಕ್ಕೂ ಹಾಕ್ಕೋಬೋದು. ನೆಕ್ಸ್ಟ್ ಬಂದು 2 ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ, ನೀವು ಖಾರಕ್ಕೆ ತಕ್ಕನಂಗೆ ನೀವು ಧನಿಯಾ ಪುಡಿನ ಇಟ್ಕೊಳ್ಬೇಕಾಗುತ್ತೆ. ಮಸಾಲೆ ಎಷ್ಟು ಹಾಕೋತೀರೋ ಅದಕ್ಕೆ ತಕ್ಕನಂಗೆ ಧನಿಯಾ ಪುಡಿ ಇಟ್ಕೊಳ್ಬೇಕಾಗುತ್ತೆ. 2.5 ಸ್ಪೂನಷ್ಟು ಧನಿಯಾ ಪುಡಿ ಇಟ್ಕೊಂಡಿದ್ದೀರ ಅಂದರೆ 1/4 ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಇಟ್ಕೊಳ್ಬೇಕು. ಯಾಕಂದರೆ ಖಾರ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ನೋಡಿಕೊಂಡು ನೀವು ನೀಟಾಗೆ ಧನಿಯಾ ಪುಡಿ, ಖಾರದ ಪುಡಿ ಎರಡನ್ನೂ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಈ ಹುರ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲನೂ ಹಾಕ್ಕೊಳ್ಬೇಕಾಗುತ್ತೆ. ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ, ಬಿಸಿನೇ ಹಾಕ್ಕೊಳ್ಬೇಡಿ. ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ, ಈಗ ತಣ್ಣಗಾಗಿದೆ. ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗೆ ಫೈನ್ ಪೇಸ್ಟ್ ಆಗಬೇಕು. ತುಂಬ ನೀರು ಹಾಕಬೇಡಿ, ಸ್ವಲ್ಪ ಗಟ್ಟಿಯಾಗೆ ರುಬ್ಕೊಳ್ಳಿ. ಯಾಕಂದರೆ ನಾನು ಇದಕ್ಕೆ ನೀರು ಸ್ವಲ್ಪ ಜಾಸ್ತಿ ಆಗಿತ್ತು, ಜಾಸ್ತಿ ಏನಾಗಿರಲಿಲ್ಲ, ಸ್ವಲ್ಪ ಜಾಸ್ತಿ ಆಗಿತ್ತು ಅಷ್ಟೇ. ನೋಡ್ತಾ ಇರ್ಬೋದು ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಗಿದ್ರೆ ಈ ಬದನೆಕಾಯಿಗೆಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಕೂರಿಸೋಕ್ಕೆ. ನೋಡ್ತಾ ಇರ್ಬೋದು ಎಣ್ಣೆ ಇಟ್ಟಿದ್ದೀನಿ. ಈಗ 4 ಭಾಗ ಮಾಡ್ಕೊಂಡಿದ್ನಲ್ವಾ ಬದನೆಕಾಯಿನ, ಅದನ್ನು ತಗೊಂಡು ಸ್ವಲ್ಪನೇ ಅದು ಕೈಯಲ್ಲಿ ಎತ್ಕೊಳ್ಳೋಷ್ಟು ಗಟ್ಟಿ ಇರಲಿಲ್ಲ, ಅದಕ್ಕೋಸ್ಕರ ಸ್ಪೂನಲ್ಲೇ ಎತ್ಕೊಂಡು ನೀಟಾಗೆ ಮೂಲೆ ಅಂದರೆ ಫುಲ್ಲು ಬದನೆಕಾಯಿ ಒಳಗಡೆ ಮಸಾಲೆ ತುಂಬಬೇಕು, ನೀಟಾಗಿ ತುಂಬಬೇಕು. ಆಗಲೇ ತುಂಬಾ ಚೆನ್ನಾಗಿ ಬರೋದು ಟೇಸ್ಟ್ ಅಂತೂ ಬದನೆಕಾಯಿ ಸಾಂಬಾರು. ನೋಡ್ತಾ ಇರ್ಬೋದು ಸ್ವಲ್ಪ ಈ ಸಾಂಬಾರಿಗೆ ಎಣ್ಣೆನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ, ಯಾಕಂದರೆ ಇದು ಎಣ್ಣೆ ಬದನೆಕಾಯಿ ಅಂತಲೇ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೀಗೆ ಎಲ್ಲ ರೀತಿ ಬದನೆಕಾಯಿಗೂ ತುಂಬಿ
ಅದರೊಳಗಡೆ ಬಿಡಬೇಕಾಗುತ್ತೆ. ಆ್ಯಕ್ಚುಲಿ ನಾನೊಂದು ಇಲ್ಲೊಂದು 1/4 kg ಬದನೆಕಾಯಿನ ತೊಗೊಂಡಿದ್ದೆ ಅಷ್ಟೇ. ನೋಡ್ತಾ ಇರ್ಬೋದು. ಇವಾಗ ಮಸಾಲೆ ಕೂಡ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 5ರಿಂದ 6 ಬದನೆಕಾಯಿ ಅಷ್ಟೇ. ನಮ್ಮ 3 ಜನ ಇರೋರಿಗೆ 6 ಬದನೆಕಾಯಿ ಸಾಕು. ಒಬ್ಬೊಬ್ರಿಗೆ 2 ಒಂದು ಹೊತ್ತಿಗೆ ಒಂದಂದರು, 2 ಹೊತ್ತಿಗೆ ಒಂದೊಂದು 2 ಆಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಹಾಕ್ಕೊಂಡು, ಸ್ವಲ್ಪ ಜಾಸ್ತಿ ಗಟ್ಟಿ ಇತ್ತು ಸಾಂಬಾರು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ. ತುಂಬ ನೀರನ್ನ ಆ್ಯಡ್ ಮಾಡಿಬಿಡಿ, ತೆಳು ಆದರೆ ಚೆನ್ನಾಗಿರಲ್ಲ. ಇದನ್ನು ಮುದ್ದೆ, ಚಪಾತಿ, ದೋಸೆ, ಇಡ್ಲಿ ಮತ್ತು ರೈಸು ಎಲ್ಲದಕ್ಕೂ ಹಾಕ್ಕೊಳ್ಬೋದು. ನೋಡ್ತಾ ಇರ್ಬೋದು. ಇದನ್ನು ಬೇರೆ ಎಲ್ಲರೂ ಅಮ್ಮ ಮನೇಲೆಲ್ಲ ಈ ಒಗ್ಗರಣೆಯಲ್ಲೇ ಬೇಯಿಸ್ಕೊಬಿಡ್ತಾರೆ. ಆದರೆ ಈ ಒಗ್ಗರಣೆಯಲ್ಲಿ ಬೇಯ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಶಿಲ್ ಹಾಕೋಣ ಅಂತ ಹೇಳ್ಬಿಟ್ಟು ವಿಶಿಲ್ನ ಬರ್ಸ್ಕೊಂಡೆ. ಆದರೆ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಏನು ಬೆಂದಿರಲಿಲ್ಲ, ಸ್ವಲ್ಪ ವಿಶಿಲ್ ಬರೋಷ್ಟರಲ್ಲೇ ಇಳಿಸ್ಕೊಂಡ್ರೆ ಆಯಿತು. ಸಾಂಬಾರೆಲ್ಲ ಮುಗೀತು. ಸಾಂಬಾರನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ರೈಸ್ನ ಕೂಡ ಇಟ್ಬಿಟ್ಟೋಣ. ಪಾಪು ಮಲಗಿದ್ಲು ಅಷ್ಟರಲ್ಲಿ. ಪಾಪು ಎದ್ಬಿಡ್ತಾಳೆ ಅಂತೇಳ್ಬಿಟ್ಟು ರೈಸ್ನ ಕೂಡ ಇಟ್ಟೆ. ಹಾಗೆ ಮುದ್ದೆಗೆಲ್ಲ ಸ್ವಲ್ಪ ರಾತ್ರಿ ರೈಸ್ ಮಿಕ್ಕಿತ್ತು, ಮತ್ತು ಅದನ್ನು ತಿನ್ನೋಕ್ಕೂ ಆಗಲ್ಲ, ಬಿಸಾಕೂಡ್ದು ಅಂತ ಹೇಳ್ಬಿಟ್ಟು ಮುದ್ದೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮುದ್ದೆಗೆ ಹಾಕ್ಕೊಂಡಿದ್ದೆ. ಸಾಂಬಾರನ್ನ ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟಿಯಾಗಿತ್ತು, ತುಂಬಾ ಸೂಪರಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಮನೇಲಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ. ಹಾಗೆ ನಿಮಗೆ ಯಾವ ರೀತಿ ವೀಡಿಯೋಸ್ನ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದೇ ರೀತಿ ವೀಡಿಯೋಸ್ನ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ವೀಡಿಯೋನ ಶೇರ್ ಮಾಡಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಹಾಗೆ ಕಂಪ್ಲೀಟಾಗಿ ವೀಡಿಯೋಸ್ನ ನೋಡಿ. ರೈಸ್ ಎಲ್ಲ ಮಾಡಿಬಿಟ್ಟು ಲಂಚೆಲ್ಲ ಮುಗಿಸ್ಕೊಂಡು ಅಂಗಡಿಯಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಂದರೆ ಮಾಮನ ಊಟಕ್ಕೆ ಕಳಿಸ್ಬೇಕಿತ್ತು. ಅದಕ್ಕೋಸ್ಕರ ಶಾಪ್ಗೆ ಹೋಗಿದ್ದೆ. ಶಾಪಲ್ಲಿ ಸ್ವಲ್ಪ ಕೆಲಸ ಗೊತ್ತು, ಸ್ವಲ್ಪ ಗೊತ್ತು. ಈ ಟೆಂಪರ್ ಗ್ಲಾಸ್ ಹಾಕೋದು ಅದೆಲ್ಲ ಸ್ವಲ್ಪ ಗೊತ್ತು. ಇದೇನಾದರೂ ಬೀಡಿಂಗ್ ಎಲ್ಲ ಕೊಟ್ಟರೆ ಕ್ಲೀನ್ ಎಲ್ಲ ಮಾಡಿಕೊಡ್ತೀನಿ. ಇನ್ನು ಫುಲ್ಲು ಡಿಸ್ಪ್ಲೇ ಎಲ್ಲ ಒಡೆದೋಗಿದ್ರೆ ಅದನ್ನೆಲ್ಲ ತೆಗ್ಯೋಕ್ಕೂ ಸ್ವಲ್ಪ ಬರುತ್ತೆ, ಅದನ್ನೆಲ್ಲ ಮಾಡಿಕೊಡ್ತಿದ್ದೆ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡೆ. ಯಾರಾದರೂ ಹೊಸಕೋಟೆ ಅಕ್ಕಪಕ್ಕ ಇದ್ದರೆ, ಹೊಸಕೋಟೆಯಲ್ಲಿ ನಮ್ಮ ಶಾಪ್ ಇರೋದು TS ಟೆಲಿಕಾಮ್ ಅಂತ. ಯಾರಿಗಾದರೂ ಏನಾದರೂ ಸರ್ವಿಸ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಿದ್ರೆ ನಮ್ಮ ಡಿಸ್ಪ್ಲೇಯಲ್ಲಿ ನಂಬರ್ನ ಕೊಟ್ಟಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅಫೋರ್ಡಬಲ್ ಪ್ರೈಸಸಲ್ಲೇ ನಿಮಗೆ ವರ್ಕ್ನ ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇದು ಯಾವುದೇ ರೀತಿ ಬೇರೆಯವ್ರ ಶಾಪಲ್ಲ, ನಮ್ಮದೇ ಶಾಪು. ಹಾಗೆ ಎಲ್ಲ ಕೆಲಸ ಮುಗಿಸೋಲ್ಲಿ ಯಾಕೋ ಪಾನಿಪುರಿ ತಿನ್ಬೇಕು ಅನಿಸ್ತಾಯಿತ್ತು. ಮಾಮಗೆ ಹೇಳಿದೆ. ಆಮೇಲೆ ಪಾನಿಪುರಿ ತೊಗೊಬಂದು ಕೊಟ್ಟರು. ನಾನು ಪಾನಿಪುರಿ, ಅವ್ರ ಮಸಾಲೆ ಪುರಿ. ಅಲ್ಲಿಂದ ಬರೋಷ್ಟರಲ್ಲೇ ಟೈಮ್ ಆಗಿಬಿಟ್ಟಿತ್ತು. ಪಾಪುಗೆ ಸರಿಯೆಲ್ಲ ಮಾಡಬೇಕಿತ್ತು. ಇದು ಬಂದು ಈವ್ನಿಂಗ್, ಅಂದರೆ ಒಂದು 7:30 8 o'clockಗೆ ಅವಳಿಗೆ 8 o'clockಗೆ ಊಟ ತಿನ್ನಿಸೋದು. ಸರಿ ತಿನ್ನಿಸ್ತೀವಿ. ಒನ್ ಟೈಮ್ ಅಂತೂ ಸರಿ ತಿನ್ನಿಸ್ತೀವಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಸ್ವಲ್ಪ ರೈಸ್ ತಿನ್ನಿಸ್ತೀವಿ. ನೋಡ್ತಾ ಇರ್ಬೋದು. ಜಾಸ್ತಿ ತೆಳ್ಳಗೇನು ಈಗ ಮಾಡ್ತಿಲ್ಲ, ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀವಿ. ಡ್ರೈ ಫ್ರೂಟ್ಸ್ ಪೌಡರು ಮತ್ತು ಸರ್ಲಕ್ಕೆ ತಿನ್ನೋಲ್ಲ, ಅದು ಯಾಕಂತಲೇ ಗೊತ್ತಿಲ್ಲ. ಹಾಗೆ ನನ್ನ ಇವತ್ತಿನ ನೈಟ್ ಡಿನ್ನರ್ ಬಂದ್ಬಿಟ್ಟು ಗೋಧಿ ದೋಸೆ ಮತ್ತು ಎಣ್ಗಾಯಿ. ತುಂಬಾ ಚೆನ್ನಾಗಿತ್ತು. ಓಕೆ ಗಾಯ್ಸ್, ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಬಾಯ್.